ಗೆಲ್ತಿದ್ದಂಗೆ ಅವ್ರ ಅಪ್ಪ ಬಂದು ಕರ್ಕೊಂಡು ಹೋಗ್ತಾನೆ ರೀ. ಸೋತಂತ ಜಗದೀಶ್ ಶೆಟ್ಟರ್ಗೆ ಕರ್ಕೊಂಡು ಹೋಗ್ತಾರೆ, ನನಗೆ ಕರ್ಕೊಂಡು ಹೋಗಲ್ವಾ? ಪಾರ್ಟಿ ಕಟ್ಟಿರೋ ನಂದು ಪಾರ್ಟಿ ಅದು. ಯಡಿಯೂರಪ್ಪ KGP ಹೋಗ್ಬಿಟ್ಟು ಬಂದರು, ಡೂಪ್ಲಿಕೇಟ್ ಅವರು. ಬೇಡ ಬೇಡ, ಚಪ್ಪಾಳೆ ಹೊಡಿ. ನಾನು ಯಾಕೆ ಈ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡ್ತಿದ್ದೀನಿ. BJP ಯಾರದೇ ಸೊತ್ತಲ್ಲ, ನರೇಂದ್ರ ಮೋದಿನೂ ಯಾರದೇ ಸೊತ್ತಲ್ಲ. ಹಿಂದುತ್ವದ ವಿಚಾರದಲ್ಲಿ ನರೇಂದ್ರ ಮೋದಿ ಎಷ್ಟರ ಮಟ್ಟಿಗಿದ್ದಾರೋ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಷ್ಟೇ ಸ್ಪಷ್ಟವಾಗಿದ್ದಾರೆ. ತಾತ್ಕಾಲಿಕವಾಗಿ ಯಡಿಯೂರಪ್ಪನ ಮಗನ ಮುಖ್ಯಮಂತ್ರಿ ಮಾಡಬೇಕು ಅಂತ ಈ ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಕ್ಕಳ ಕೈಯಲ್ಲಿದೆ. ಅದನ್ನು ಮುಕ್ತ ಮಾಡಬೇಕು ಅಂತ ಹೊರಟಿದ್ದೀನಿ. ಈ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಮುಕ್ತ ಮಾಡೋದ್ರಲ್ಲಿ ಮೊದಲನೇದು ರಾಘವೇಂದ್ರ ಚುನಾವಣೆ ಸೋಲ್ತಿದ್ದಂಗೆ ಒಂದು ಸಮಸ್ಯೆ ಪರಿಹಾರ ಆಗಿದೆ. ಇದಾಗ್ತಿದ್ದಂಗೆ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ವಿಜೇಂದ್ರ ರಾಜ್ಯ BJP ಅಧ್ಯಕ್ಷ ಸ್ಥಾನ ರಾಜೀನಾಮೆ ಕೊಡ್ತಾನೆ. ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗುತ್ತೆ. ಗೆಲ್ತಿದ್ದಂಗೆ ಅವ್ರ ಅಪ್ಪ ಬಂದು ಕರ್ಕೊಂಡು ಹೋಗ್ತಾನೆ ರೀ. ಸೋತಂತ ಜಗದೀಶ್ ಶೆಟ್ಟರ್ಗೆ ಕರ್ಕೊಂಡು ಹೋಗ್ತಾರೆ, ನನಗೆ ಕರ್ಕೊಂಡು ಹೋಗಲ್ವಾ? ಪಾರ್ಟಿ ಕಟ್ಟಿರೋ ನಂದು ಪಾರ್ಟಿ ಅದು. ಯಡಿಯೂರಪ್ಪ KGP ಹೋಗ್ಬಿಟ್ಟು ಬಂದರು, ಡೂಪ್ಲಿಕೇಟ್ ಅವರು. ಬೇಡ ಬೇಡ, ಚಪ್ಪಾಳೆ ಹೊಡಿ. ನಾನು ಯಾಕೆ ಈ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡ್ತಿದ್ದೀನಿ. BJP ಯಾರದೇ ಸೊತ್ತಲ್ಲ, ನರೇಂದ್ರ ಮೋದಿನೂ ಯಾರದೇ ಸೊತ್ತಲ್ಲ. ಹಿಂದುತ್ವದ ವಿಚಾರದಲ್ಲಿ ನರೇಂದ್ರ ಮೋದಿ ಎಷ್ಟರ ಮಟ್ಟಿಗಿದ್ದಾರೋ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಷ್ಟೇ ಸ್ಪಷ್ಟವಾಗಿದ್ದಾರೆ. ತಾತ್ಕಾಲಿಕವಾಗಿ ಯಡಿಯೂರಪ್ಪನ ಮಗನ ಮುಖ್ಯಮಂತ್ರಿ ಮಾಡಬೇಕು ಅಂತ ಈ ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಕ್ಕಳ ಕೈಯಲ್ಲಿದೆ. ಅದನ್ನು ಮುಕ್ತ ಮಾಡಬೇಕು ಅಂತ ಹೊರಟಿದ್ದೀನಿ. ಈ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಮುಕ್ತ ಮಾಡೋದ್ರಲ್ಲಿ ಮೊದಲನೇದು ರಾಘವೇಂದ್ರ ಚುನಾವಣೆ ಸೋಲ್ತಿದ್ದಂಗೆ ಒಂದು ಸಮಸ್ಯೆ ಪರಿಹಾರ ಆಗಿದೆ. ಇದಾಗ್ತಿದ್ದಂಗೆ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ವಿಜೇಂದ್ರ ರಾಜ್ಯ BJP ಅಧ್ಯಕ್ಷ ಸ್ಥಾನ ರಾಜೀನಾಮೆ ಕೊಡ್ತಾನೆ. ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗುತ್ತೆ.